ಟೋಲ್ ಅಧಿಕಾರಿ ವಿರುದ್ಧ ಹೆಜಮಾಡಿ ಗ್ರಾಮ ಪಂಚಾಯತ್ ಗರಂ. ಕಿರು ಟೋಲ್ ಬಳಿ ಬದಲಿ ರಸ್ತೆ ನಿರ್ಮಾಣ. ಸ್ಥಳೀಯ ವಾಹನಗಳಿಗೆ ಹೆಜಮಾಡಿಯಲ್ಲಿ ಟೋಲ್ ವಿನಾಯಿತಿ ಇದ್ದರೂ ವಿನಾಯಿತಿ ನೀಡದೆ ಸ್ಥಳೀಯರನ್ನು ವಂಚಿಸುತ್ತಿದ್ದ ಬಗ್ಗೆ ಅಧಿಕಾರಿಯನ್ನು ಭೇಟಿ ಮಾಡಿದಾಗ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಹಿತ ಸದಸ್ಯರೊಂದಿಗೆ ಅಧಿಕಾರಿ ಉಡಾಪೆಯಾಗಿ ವರ್ತಿಸಿದ್ದಾರೆ ಎಂಬುದಾಗಿ ಆರೋಪಿಸಿದ ಗ್ರಾಮ ಪಂಚಾಯತ್ ಪ್ರತಿನಿಧಿಗಳು ಟೋಲ್ ಬಳಿ ಬದಲಿ ರಸ್ತೆ ನಿರ್ಮಾಣ ಮಾಡುವ ಮೂಲಕ ಟೋಲ್ ಪ್ಲಾಜಾಕ್ಕೆ ಸಡ್ಡು ಹೊಡೆದಿದ್ದಾರೆ. ಹೆಜಮಾಡಿ ಟೋಲ್ ಪ್ಲಾಜಾದ ಪ್ರಬಂಧಕ ತಿಮ್ಮಯ್ಯ ಎಂಬುವರು ಈ ಹಿಂದೆ ಹೆಜಮಾಡಿ ಗ್ರಾಮ ಪಂಚಾಯತ್ನಲ್ಲಿ ನಡೆದ ಸಭೆಗೆ ಆಗಮಿಸಿ ಜನರ ಸಮಸ್ಯೆಯನ್ನು ಆಲಿಸಿ ಪೂರಕವಾಗಿ ಸ್ಪಂದಿಸುವ ಭರವಸೆ ವ್ಯಕ್ತಪಡಿಸಿದ್ದಾರಾದರೂ ಯಾವುದೇ ರೀತಿಯಲ್ಲಿ ಸ್ಪಂದಿಸದೆ ಸ್ಥಳೀಯ ಗ್ರಾಮಸ್ಥರನ್ನು ವಂಚಿಸುತ್ತಿದ್ದಾರೆ. ಅಧಿಕಾರಿ ಸಭೆಯಲ್ಲಿ ತಿಳಿಸದೆ ಪೂರಕ ದಾಖಲೆ ಪತ್ರವನ್ನು ಟೋಲ್ ಪ್ಲಾಜಾಕ್ಕೆ ಗ್ರಾಮಸ್ಥರು ಒದಗಿಸಿದರಾದರೂ ಕಳ್ಳದಾರಿಯಲ್ಲಿ ಸುಂಕ ವಸೂಲಿ ನಡೆಸುತ್ತಿದ್ದಾರೆ. ಸ್ಥಳೀಯರಿಗೆ ಉದ್ಯೋಗಾವಕಾಶ ನೀಡುತ್ತೇವೆ ಎಂದಿದ್ದಾರಾದರೂ ಇದೀಗ ಕೇವಲ ಬೆರಳೆಣಿಕೆ ಮಂದಿ ಮಾತ್ರ ಇದ್ದು ಗ್ರಾಮಸ್ಥರಾದವರಿಗೆ ವಿನಾಯಿತಿ ನೀಡಿಬಿಟ್ಟರೆ ನಮ್ಮ ಸಂಬಳದಲ್ಲೇ ಕಡಿತ ಮಾಡುತ್ತಾರೆ ಎಂಬ ಆರೋಪ ಸಿಬ್ಬಂದಿಗಳದ್ದಾಗಿದೆ. ಅನಿವಾರ್ಯ ಕಾರಣದಿಂದ ಅಕ್ರಮವಾಗಿ PWD ರಸ್ತೆಗೆ ನಿರ್ಮಿಸಿದ ಟೋಲ್ ಗೇಟ್ ಬಳಿ ರಸ್ತೆ ನಿರ್ಮಿಸಿ ಎಲ್ಲ ವಾಹನಗಳನ್ನು ಉಚಿತವಾಗಿ ಸಂಚರಿಸುವ ಅವಕಾಶ ಮಾಡಿಕೊಟ್ಟಿದ್ದೇವೆ. ನಮ್ಮ ಕಾರ್ಯಾಚರಣೆಗೆ ಶಾಸಕರ ಬೆಂಬಲವೂ ಇದೆ. ಪಡುಬಿದ್ರಿ ಪೊಲೀಸರು ಈ ಸಮಸ್ಯೆ ಇತ್ಯರ್ಥಕ್ಕೆ 1 ದಿನದ ಅವಕಾಶ ಕೇಳಿದ್ದಾರೆ. ಆದರೆ ಇದೀಗ ಗ್ರಾಮ ಪಂಚಾಯಿತಿಯಲ್ಲಿ ತುರ್ತು ಸಭೆ ನಡೆಸಿ ಈ ಅಕ್ರಮವಾಗಿ ನಿರ್ಮಾಣ ಮಾಡಿದ ಕಿರುಟೋಲನ್ನು ತೆರವುಗೊಳಿಸುವ ನಿರ್ಣಯ ಕೈಗೊಳ್ಳುವುದಾಗಿ ಗ್ರಾಮ ಪಂಚಾಯತ್ ಸದಸ್ಯ ಶರಣ್ ಕುಮಾರ್ ಮಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಂದೆ ಟೋಲ್ ವಿರುದ್ಧ ನಡೆಯುವ ಹೋರಾಟಕ್ಕೆ ಎಲ್ಲರೂ ಬೆಂಬಲ ನೀಡುವಂತೆ ಗ್ರಾಮಸ್ಥರಲ್ಲಿ ಮನವಿ ಮಾಡಿದ್ದಾರೆ. ಗ್ರಾಮ ಪಂಚಾಯತ್ನ ವತಿಯಿಂದ ಈ ದಿನ ನಾವು ಹೆಜಮಾಡಿಯ ಈ ಟೋಲ್ನ ಪ್ಲಾಜಾದಲ್ಲಿ ನಿರಂತರವಾಗಿ ಹೆಜಮಾಡಿ ಗ್ರಾಮಸ್ಥರಿಗೆ ನಿರಂತರ ಕಿರುಕುಳ ನಡೀತಿದೆ. ಪ್ರಾಯಶಃ ಈ ಹಿಂದೆ ಕೂಡ ನಾವು ಈ ಬಾರಿ ಟೋಲ್ನ ಅಧಿಕಾರಿಗಳಿಗೆ ಭಾಳಷ್ಟು ಬಾರಿ ಪಂಚಾಯತ್ಗೆ ಕರೆದು ಹತ್ತಂತೆ ನೋಟಿಸ್ಗಳನ್ನು ಕೊಟ್ಟು ನಾವು ಭಾಳಷ್ಟು ಮನವಿಯನ್ನು ಕೂಡ ಮಾಡಿದ್ವಿ. ಆದರೆ ಪಂಚಾಯತ್ನ ಮನವಿಗೆ ಇಲ್ಲಿಯ ಅಧಿಕಾರಿಗಳು ಕಿಮ್ಮತ್ತನ್ನು ಕೊಡದೆ ನಮ್ಮ ಗ್ರಾಮಸ್ಥರಿಗೆ ಇಲ್ಲಿ ಬರುವಂಥ ಎಲ್ಲ ಗ್ರಾಮಸ್ಥರಿಗೂ ಕೂಡ ಭಾಳಷ್ಟು ಕಿರುಕುಳನ್ನು ನೀಡಿ ಅವರ ಕಾರ್ಗಳ ಮುಖಾಂತರ ಬಂದರೆ ವಿಶೇಷವಾಗಿ ನಮ್ಮ ಲೋಕಲ್ ಇರುವಂಥ ಹುಡುಗರು ಅವರನ್ನು ಯಾರು ಫ್ರೀ ಬಿಟ್ಟರು ಕೂಡ ಅವರಿಗೆ ಅವರ ಸಂಬಳದಿಂದ ಕಟ್ ಮಾಡುವಂಥ ಹುನ್ನಾರಗಳು ನಡೀತಾ ಉಂಟು. ನಾವು ಪುನರಪಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಈ ದಿನ ಟೋಲ್ ಮ್ಯಾನೇಜರ್ ತಿಮ್ಮಯ್ಯನವರನ್ನು ಸಂಪರ್ಕಿಸಿದಾಗ ಅವರು ಉಡಾಫಿಯಾಗಿ ನಮ್ಮ ಎಲ್ಲ ಪಂಚಾಯತ್ನ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ಭಾಳಷ್ಟು ಅವಮಾನಕರವಾಗಿರುವಂಥ ಹೇಳಿಕೆಗಳನ್ನು ನೀಡ್ತಾರೆ. ಇದನ್ನೆಲ್ಲ ಖಂಡಿಸಿ ನಾವು ಈ ದಿನ ತುರ್ತು ಸಭೆಯನ್ನು ನಡೆಸಿದ್ದೇವೆ. ಈ ಟೋಲ್ನ ಸಿಬ್ಬಂದಿಗಳು ಕೂಡ ಬಂದು ನಮಗೆ ಪಂಚಾಯತ್ಗೆ ಒಂದು ವಿಶೇಷ ಮನವಿಯನ್ನು ಕೊಟ್ಟರು. ನಾವು ಸ್ಥಳೀಯರನ್ನು ಬಿಟ್ಟರೆ ನಮಗೆ ಈ ಪಂಚಾಯತ್ನ ಇಲ್ಲಿ ಟೋಲ್ನ ನಮ್ಮ ಸ್ಯಾಲರಿಯಿಂದ ನಮ್ಮ ಸಂಬಳವನ್ನು ಕಟ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅದನ್ನು ನಾವು ಇವತ್ತು ಪ್ರತಿಭಟಿಸಿ ಟೋಲ್ನ ಮ್ಯಾನೇಜರ್ಗೆ ಮಾತಾಡಲಿಕ್ಕೆ ಬಂದರೆ ಇಡೀ ನಮ್ಮ ಪಂಚಾಯತ್ನ ವ್ಯವಸ್ಥೆಗೆ ಪಂಚಾಯತ್ ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ಕೂಡ ಅವಮಾನವನ್ನು ಮಾಡಿದರು. ಇದನ್ನು ನಾವು ತುರ್ತಾಗಿ ಖಂಡಿಸಿ ನಾವೊಂದು ಏನು JCB ಮುಖಾಂತರ ಪುನರಪಿಯಾಗಿ ಟೋಲ್ನ ಪಕ್ಕದಲ್ಲಿರುವಂಥದ್ದು ಈ ಆ್ಯಕ್ಚುಲಿ ಇದು ನಮ್ಮ PWD ಟೋಲ್ ಆಗಿದೆ. ಇಲ್ಲಿ ಟೋಲನ್ನು ನಿರ್ಮಿಸಿರುವುದೇ ಇದು ಅಕ್ರಮವಾಗಿದೆ. ಆದರೂ ಕೂಡ ನಾವು ಗ್ರಾಮಸ್ಥರ ಅಭಿವೃದ್ಧಿಗೆ ಅವರು ಏನಾದರೂ ಕೊಡುಗೆ ಕೊಡ್ತಾರೆ ಎಂಬ ನಿರೀಕ್ಷೆಯಿಂದ ನಾವು ಅದನ್ನು ಇಷ್ಟುವರೆಗೆ ಬಿಟ್ಟಿದ್ದರು. ಇವರು ಯಾವುದೇ ಗ್ರಾಮಕ್ಕೆ ಕೊಡುಗೆ ಕೂಡ ಇಲ್ಲ. ಅದರಿಂದ ಗ್ರಾಮಸ್ಥರಿಗೆ ಸಮಸ್ಯೆಗಳೇ ಸಾವಿರ ಆಗ್ತುಂಟು. ಇದನ್ನು ಖಂಡಿಸಿ ನಮ್ಮ ಪಂಚಾಯತ್ನ ಎಲ್ಲ ಸದಸ್ಯರ 21 ಮಂದಿ ಸದಸ್ಯರ ನೇತೃತ್ವದಲ್ಲಿ ನಾವು ಇವತ್ತು ವಿಶೇಷವಾಗಿ ಆ ಟೋಲ್ನ ಆ ಬದಿ ಮತ್ತು ಈ ಬದಿ ಎರಡು ಬದಿಯಲ್ಲಿ ಕೂಡ ಒಂದು ನಮ್ಮ ಗ್ರಾಮಕ್ಕೆ ಬರುವ ವಿಶೇಷ ರಸ್ತೆಯನ್ನು ಮಾಡಿದ್ದೇವೆ. ವಿಶೇಷವಾಗಿ ಈ ಠಾಣಾ ಪಡುಬಿದ್ರಿ ಠಾಣಾ PSI ಅವರು ನಮ್ಮನ್ನು ಸಂಪರ್ಕಿಸಿ 1 ದಿವಸದ ಕಾಲಾವಕಾಶ ನಮ್ಮ ಹತ್ರ ಕೇಳಿದರು. ನಾಳೆ ಬಂದು ಈ ವಿವಾದವನ್ನು ನಾನು ಇತ್ಯರ್ಥ ಮಾಡಿಕೊಡ್ತೇವೆ. ಶಾಸಕರು ಕೂಡ ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ನಾಳೆಯ ದಿನ ನಾವು 1 ದಿವಸ ಕಾಯ್ತೇವೆ. ಆ ದಿವಸ ಪಡುಬಿದ್ರಿ ಠಾಣಾಧಿಕಾರಿಗಳು ಬಂದು ಇದನ್ನು ವ್ಯವಸ್ಥೆಯನ್ನು ಸರಿಪಡಿಸಿಕೊಂಡ್ರೆ ನಾವು ಟೋಲ್ನೊಂದಿಗೆ ಸಹಕರಿಸ್ತೇವೆ. ಇಲ್ಲದೇ ಇದ್ದರೆ ಖಂಡಿತವಾಗಿ ಈ ದಿನ ನಮ್ಮ 3:30 ಗಂಟೆಗೆ ಸರಿಯಾಗಿ ವಿಶೇಷ ಮಾನ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ವಿಶೇಷ ಸಭೆಯನ್ನು ಕರೆದಿದ್ದೇವೆ. ಈ ಟೋಲನ್ನೇ ತೆಗಿಬೇಕು ಅನ್ನೋದು ನಮ್ಮ ಸರ್ವಸಮ್ಮತ ನಿರ್ಣಯವನ್ನು ನಾವು ಅದಕ್ಕೆ ಅವರ ನೋಟಿಸ್ ಮುಖಾಂತರ ಕೊಡಲಿಕ್ಕಿದ್ದೇವೆ. ಆದ್ದರಿಂದ ನಾನು ಹೆಜಮಾಡಿ ಗ್ರಾಮದ ಸರ್ವ ಸದಸ್ಯರಲ್ಲಿ ಗ್ರಾಮಸ್ಥರಲ್ಲಿ ವಿನಂತಿ ಮಾಡೋದೇನೆಂದರೆ ಈ ಹೋರಾಟ ಎಲ್ಲಿಗೆ ತಲುಪಬಹುದು ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇಲ್ಲ. ಪ್ರಾಯಶಃ ನಾಳೆಯ ದಿನದಲ್ಲಿ ಇದಕ್ಕಿಂತ ಹೆಚ್ಚಾಗಿ ಹೋರಾಟ ಮಾಡಬೇಕಾದ್ರೆ ನಾನು ಗ್ರಾಮದ ಎಲ್ಲ ಸಾರ್ವಜನಿಕರು, ಎಲ್ಲ ಆಟೋ ರಿಕ್ಷಾ, ಟೆಂಪೋ ರಿಕ್ಷಾ ಮಾಲಕ ಚಾಲಕರು ಎಲ್ಲ ಗ್ರಾಮ ಪಂಚಾಯತ್ನೊಂದಿಗೆ ಕೈಜೋಡಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದಾನೆ. ಅದೇ ಅಲ್ಲದೆ ವಿಶೇಷವಾಗಿ ನಮ್ಮ ಈ ಭಾಗ ಗ್ರಾಮೀಣ ನಮ್ಮ ಗಡಿನಾಡು, ಈ ಗಡಿ ಭಾಗದಲ್ಲಿರ್ತಕ್ಕಂಥ ನಮ್ಮ ಎಲ್ಲ ವಿದ್ಯಾರ್ಥಿಗಳು ದೂರದ ಮುಲ್ಕಿ ಮತ್ತು ಪಡುಬಿದ್ರಿ ಆ ಭಾಗದ ಹೆಚ್ಚುವರಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಹೋಗುವಂಥ ಬಸ್ಸುಗಳಿಗೆ ನಮಗೆ ಮುಂಚೆ ಫ್ರೀ ಕೊಡ್ತಿದ್ರು. ಈ ದಿನ ಕೂಡ ಅದನ್ನು ತಡೆ ಹಿಡಿತಾ ಇದ್ದಾರೆ. ಇದನ್ನೆಲ್ಲವನ್ನು ಪ್ರತಿಭಟಿಸಿ ನಮ್ಮೆಲ್ಲ ಗ್ರಾಮ ಪಂಚಾಯತ್ನ ಸದಸ್ಯರ ನೇತೃತ್ವದ ನಾವು ವಿಶೇಷವಾಗಿ ಮುತುವರ್ಜಿಗಳನ್ನು ವಹಿಸಿಕೊಂಡು ಗ್ರಾಮಸ್ಥರಿಗೋಸ್ಕರ ಇವತ್ತು ಈ ಟೋಲನ್ನು ಓಪನ್ ಮಾಡಿದ್ದೇವೆ. ಗ್ರಾಮಸ್ಥರಾಗಿ ಪುನರಲ್ಲಿ ವಿನಂತಿಯನ್ನು ನಾನು ಏನು ಮಾಡೋದಂತೆ ನಾಳೆಯ ಯಾವುದೇ ಹೋರಾಟಕ್ಕೂ ಎಲ್ಲ ಗ್ರಾಮಸ್ಥರು ನಮ್ಮೊಂದಿಗೆ ಇರಬೇಕಾಗಿ ನಾನು ಹೆಜಮಾಡಿ ಗ್ರಾಮ ಪಂಚಾಯತ್ನ ಪರವಾಗಿ ವಿನಂತಿಯನ್ನು ಮಾಡ್ತೇನೆ.